ಗಿಡವಾಗಿ ಮರವಾಗೋದಕ್ಕೆ ಮುಂಚೆನೇ ಅದನ್ನ ಬೇರ್ ಸಮೇತ ಕಿತ್ತಾಕ್ಬಿಟ್ರು ಅಂತ ರಾಕ್ಷಸರಿಗೆ ಒಂದು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆ, ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಮತ್ತೆ ಈ ಹೋರಾಟ ಮಾಡಕ್ಕೆ ಹೋದ್ರೆ ಇಲ್ಲ ಸಲ್ಲದ ಆರೋಪಗಳು ಮತ್ತೆ ಇಲ್ಲ ಸಲ್ಲದ ಕೇಸ್ಗಳು ಹಾಕಿ ನಮ್ಮನ್ನು ಒಳಗೆ ಹಾಕುವಂತ ಕೆಲಸ ಆಗುತ್ತೆ. ಇವತ್ತು ಸೌಜನ್ಯ ಒಂದು ಕೂಸು ಗಿಡವಾಗಿ ಮರವಾಗೋದಕ್ಕೆ ಮುಂಚೆನೇ ಅದನ್ನು ಬೇರ್ ಸಮೇತ ಕಿತ್ತಾಕ್ಬಿಟ್ರು ಅಂತ ರಾಕ್ಷಸರಿಗೆ ಒಂದು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಆದರೆ ಕಾನೂನಿಗೆ ದೊಡ್ಡವರು ಯಾರೂ ಅಲ್ಲ. ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಹಾಗಾಗಿ ಕಾನೂನು ನಾವು ಗೌರವಿಸಬೇಕು. ಹಾಗಾಗಿ ಇವತ್ತು ಸ್ಟೇ ಆರ್ಡ್ರ್ ತೊಗೊಂಬಂದಿದ್ದಾರೆ ಅಂತ ಹೇಳಿ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರ ಕಡೆಯಿಂದ ಹೇಳಿದ ಮೇಲೆ ಮತ್ತೆ ಈ ಹೋರಾಟ ಮಾಡೋಕ್ಕೆ ಹೋದರೆ ಇಲ್ಲ ಸಲ್ಲದ ಆರೋಪಗಳು ಮತ್ತು ಇಲ್ಲ ಸಲ್ಲದ ಕೇಸ್ಗಳು ಹಾಕಿ ನಮ್ಮನ್ನು ಒಳಗೆ ಹಾಕೋಂಥ ಕೆಲಸ ಆಗುತ್ತೆ. ಹಾಗಾಗಿ ಈ ಹೋರಾಟನ ಒಂದು ಶಾಂತಿಯುತವಾಗಿ ಇವ್ರು ಹೇಳಿದ ಮೇಲೆ ಕೂಡ ನಾವು ಮುಂದುವರಿಸಿದೆ. ಸಾವಿಗೆ ನ್ಯಾಯ ಕೇಳ್ತಾ ಇದ್ದೀರಿ, ಯಾರ ಪರ ಇಲ್ಲ, ಯಾರ ವಿರೋಧ ಇಲ್ಲ. ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಿ ಅಂತ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಒತ್ತಾಯ ಅಷ್ಟೇ. ಅದೇ ನೀವು ಅವ್ರುಗಳು ಅರೆಸ್ಟ್ ಮಾಡ್ತಾರೆ ಅಂತೇಳಿ ಭಯ ಪಡ್ಕೊಳ್ತೀರ? ಹೋರಾಟಗಾರರು ಯಾರು ಭಯ ಬೀಳಲ್ಲ, ಆದರೆ ಕಾನೂನಿಗೆ ಗೌರವ ಕೊಡಬೇಕಾಗುತ್ತೆ. ನಾವು ಹೋರಾಟಗಾರರು ನಾವು ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನ ಇಲ್ಲೇ ಈ ಕ್ಷಣದಲ್ಲಿ ಅರೆಸ್ಟ್ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವರದೇ ಒಂದು ಹಕ್ಕುಗಳಿದೆ, ಫಂಡಮೆಂಟಲ್ ರೈಟ್ಸ್ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಹೋರಾಟ ಮಾಡೋಂಥ ಹಕ್ಕಿದೆ. ಆದರೆ ಇದನ್ನು ಕಸ್ಕೊಂತ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆಗೆ ಕಾನೂನು ಜೊತೆಗೆ ಈ ಒಂದು ಅನ್ಯಾಯ ಆಗಿರೋಂಥ ಒಂದು ಹೆಣ್ಮಗಳಿಗೆ ನ್ಯಾಯ ಎಲ್ಲಿ ಸಿಗುತ್ತೋ ಅನ್ನೋ ಒಂದು ತಪ್ಪಿಸೋಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೂ ಕೂಡ ನಿರಂತರವಾಗಿ ಈ ಒಂದು ಕಾನೂನು ಹೋರಾಟ, ಕಾನೂನಲ್ಲಿ ಏನು ಆದೇಶ ಆಗುತ್ತೋ ನೋಡಿಕೊಂಡು ಅದಾದಮೇಲೆ ಕೂಡ ಸೌಜನ್ಯ ಅಂತ ಹೆಣ್ಣುಮಗು ಅಲ್ಲದೆ ಇನ್ನು ಯಾರೇ ಆಗಿದ್ರು ಸರಿ ಇಂಥ ಹೆಣ್ಣುಮಕ್ಳಿಗೆ ಅನ್ಯಾಯ ಆದರೆ ನಾವು ಕೂಡಲೇ ಎಚ್ಚೆತ್ಕೊಂಡು ಎಲ್ಲ ಕನ್ನಡ ಪರ ಹೋರಾಟಗಾರರು ಒಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ. ವರ್ಷದ ಒಂದು ಪ್ರಕರಣಕ್ಕೆ ಇನ್ನೂ ಕೂಡ ಯಾರು ಅಪರಾಧಿಗಳು ಅಂತ ಸಿಕ್ಕಿಲ್ಲ. ಅಪರಾಧಿಗಳು ಅಂತ ಸಿಗಬೇಕಾದ್ರೆ ಇಲಾಖೆಯಲ್ಲಿ ಕೆಲಸ ಮಾಡೋರು ಒಂದು ನ್ಯಾಯ ನೀತಿ ಅಂತ ಇರಬೇಕು. ಇಲಾಖೆಯಲ್ಲಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಅಂದಾಗಿಲ್ದಾಗ ನಾವು ಅದನ್ನು ನೋಡ್ಬೋದು. ಆ ಒಂದು ಯೂಟ್ಯೂಬರ್ ಹೇಳಿರೋ ಹೇಳಿಕೆಗಳಲ್ಲಿ ನಿಜವಾಗ್ಲೂ ಸತ್ಯಾಂಶ ಇದೆ ಅಂತ ಕಾಣಿಸುತ್ತೆ. ಅದಕ್ಕೆ ಇವೆಲ್ಲ ಸ್ಟೇ ಆರ್ಡ್ರುಗಳೆಲ್ಲ ನಡೀತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಅದು ಏನೇ ಆದರೂ ಕೂಡ ನ್ಯಾಯ ಸಿಗತಕ್ಕ ಬಿಡಲ್ಲ, ನಾವೆಲ್ಲ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತೀನಿ. ನಿಮಗೆ